ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಪೂರ್ತಿ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವಿಗೆ ಮಾಡೋದ್ರಿಂದ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ. ನೀವು ಕೂಡ ನನ್ನ ವಿಡಿಯೋನ ಆರಾಮಾಗಿ ನೋಡಬಹುದು. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇನ್ನು ಇಲ್ಲಿ ಪೂಜಾಂಗೆ ಗಂಡು ನೋಡೋದಕ್ಕೆ ಅಂತ ಬಂದಿರ್ತಾರೆ. ಅದಕ್ಕೆ ಭಾಗ್ಯ ಅವರು ತಡೀತಾರೆ, ಬೇಡ ಈ ಮದುವೆ ಆಗೋದು ಬೇಡ ಅಂತ ಹೇಳಿ ತಡೀತಾರೆ. ಅಷ್ಟರಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳ ನಡೆಯುತ್ತೆ. ಇನ್ನು ಸುನಂದ ಅವರು ಯಾಕೆ ಭಾಗ್ಯ ನಿನ್ನ ಜೀವನ ಹಾಳಾಗಿಲ್ವಾ ಅಂತ ಎಲ್ಲ ಬೈತಿರ್ತಾರೆ. ಅದಕ್ಕೆ ಅಷ್ಟರಲ್ಲಿ ಸುನಂದ ಅವರೇ, ಭಾಗ್ಯ ಮಾಡ್ತಿರೋದು ಸರಿ ಇದೆ, ಅವಳು ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರನ ತಗೊಳ್ಳೋದಿಲ್ಲ, ಅದು ತನ್ನ ಸ್ವಂತ ತಂಗಿ ವಿಷಯದಲ್ಲಿ. ನೀವೇ ನೋಡಿದಿರಲ್ಲ, ಇಷ್ಟ ಇಲ್ದೇನೆ ಮದುವೆ ಆಗಿ ನನ್ನ ಮಗ ಹೇಗೆಲ್ಲ ಮಾಡ್ದ ಅಂತ ನಿಮ್ಮ ಕಣ್ಮುಂದೆನೇ ಒಂದು ಎಕ್ಸಾಂಪಲ್ ನಡೀತಿದೆ. ನಮ್ಮ ಭಾಗ್ಯ ಮಾಡ್ತಿರೋದು ಕರೆಕ್ಟಾಗಿದೆ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯ ಅವರು, ನೋಡು ಅಮ್ಮ, ನಾನು ಯಾವುದೇ ನಿರ್ಧಾರ ಮಾಡೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡ್ತೀನಿ. ನಾನು ಅದಕ್ಕೆ ಈ ಮದುವೆ ಬೇಡ ಅಂತ ಹೇಳ್ತಿರೋದು. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ. ನಾವು ಅದಕ್ಕೋಸ್ಕರನೇ ನಾನು ಈ ಮನೆಗೆ ಬಂದು ಹುಡುಗಿನ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದು. ನಾವು ಯಾವ ರೀತಿ ಜೀವನನ ನಡೆಸ್ತಿದ್ದೀವಿ, ಯಾವ ಬಡಸ್ತಾನದಲ್ಲಿ ಇದ್ದೀವಿ, ಶ್ರೀಮಂತನ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ. ಅದನ್ನೆಲ್ಲ ನೋಡಿಕೊಂಡು ಹುಡುಗ ಒಪ್ಕೊಬೇಕು ಅಮ್ಮ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ ಅಲ್ವಾ, ಅದೇ ರೀತಿ ಆಗೋದು ಬೇಡ ನನ್ನ ಪೂಜನ್ ಜೀವನ ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯ ಅವ್ರ ತಂದೆ ಕೂಡ, ಹೌದು ನೀನು ಮಾಡ್ತಿರೋದು ಸರಿ ಕಣಮ್ಮ, ನೀನು ಏನೇ ನಿರ್ಧಾರ ತಗೊಂಡು ನಮ್ಮದು ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಭಾಗ್ಯ ಅವ್ರ ಮಾವ, ಹೌದು ಮಗಳು, ನಂಗಂತೂ ಖುಷಿ ಆಯಿತು. ಈ ಜಗತ್ತಲ್ಲಿ ನಮ್ಮ ಹತ್ರ ಏನಿರಲ್ವೋ ಅದನ್ನೆಲ್ಲ ತೋರಿಸಿ ಇದು ನಮ್ಮದು ಅಂತ ಹೇಳಿ ಮದುವೆನ ಮಾಡ್ಕೋತಾರೆ. ಆದರೆ ನೀನು ನಮ್ಮ ಹತ್ರ ಏನಿದೆ ಅಷ್ಟೇ ನಮ್ಮ ಜೀವನ ಅಂತ ತೋರಿಸಿ ಇವತ್ತು ಈ ಮದುವೆನ ಉಳಿಸ್ದೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಹೌದು ಮಾವ, ನಮ್ಮ ಲಡ್ಡು ವಿಷಯದಲ್ಲೂ ಇದೇ ರೀತಿ ಆಯಿತು. ನಾನು ಅದಕ್ಕೆ ಅವಳ ಜೀವನದಲ್ಲಿ ದುಡುಕ್ಲಿಲ್ಲ. ಅವಳನ್ನ ತುಂಬ ಒಳ್ಳೆ ಹುಡುಗನಿಗೆ ನಾನು ಕೊಟ್ಟು ಮದುವೆ ಮಾಡಿದೆ. ಅವಳ ಮನಸ್ಥಿತಿ ಪರಿಸ್ಥಿತಿ ಎಲ್ಲನೂ ಕೂಡ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಹುಡುಗ ಸಿಕ್ತಾ. ಆದರೆ ನನ್ನ ತಂಗಿ ಜೀವನ ಅದೇ ರೀತಿ ಆಗಬಾರ್ದು. ನನ್ನ ರೀತಿ ಏನಾದರೂ ಆಗಿಬಿಟ್ರೆ ನಾನು ಸಹಿಸೋಕ್ಕಾಗೋದಿಲ್ಲ. ನನ್ನ ಜೀವನದ ಥರ ನನ್ನ ತಂಗಿ ಜೀವನ ಹಾಳಾಗಬಾರ್ದು ನನ್ನ ಕಣ್ಮುಂದೆ ಅಂತ ಹೇಳ್ತಾರೆ. ಅದು ಮಾತ್ರ ಕೇಳಿ ಪೂಜಾ ಕಣ್ಣೀರು ಹಾಕ್ತಿರ್ತಾಳೆ. ಇಲ್ಲ ಶ್ರೇಷ್ಠ ತಾಂಡವ್ಗೆ ಬೈತಿರ್ತಾನೆ, ಅಲ್ಲ ತಾಂಡವ್ ನೀನು ಯಾಕೆ ಈ ರೀತಿ ಮಾಡ್ಕೋತಿದ್ಯಾ, ಯಾರಾದರೂ ನೋಡಿದ್ರೆ ಆಡ್ಕೊಂಡು ನಗ್ತಾರೆ, ನಮ್ಮನ್ನ ಹೆದ್ದೇಳು ಅಂತ ಕರೀತಾಳೆ. ಅದಕ್ಕೆ ತಾಂಡವ್, ಇಲ್ಲ ನನ್ನ ಕೈಲಿ ಆಗೋದಿಲ್ಲ, ಆ ಎಮ್ಮೆ ಮುಂದೆ ನಾನು ಸೋಲೋದಿಲ್ಲ, ಆ ಎಮ್ಮೆಗೆ ಅವಮಾನ ಆಗಬೇಕು, ನಮ್ಮನ್ನ ಆಡ್ಕೊಂಡು ನಗ್ತಿದ್ದಾಳೆ ಅವಳು, ನಾನು ಅವಳಿಗೆ ಒಳ್ಳೆ ಪಾಠನ ಕಲಿಸ್ಬೇಕು ಅಂತ ತಾಂಡವ್ ಹೇಳ್ತಿರ್ತಾನೆ. ಅದಕ್ಕೆ ಶ್ರೇಷ್ಠ, ತಾಂಡವ್ ಸುಮ್ಮನಿರು, ಆಯಿತು ಸೈಲೆಂಟಾಗಿರು, ಯಾಕೆ ಹಿಂಗೆಲ್ಲ ಆಡ್ತಿದ್ದೆ ಹುಚ್ಚಿನ ಥರ, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಲಿ ಅವಾಗ ನಾವು ಅವಳನ್ನ ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಆಪರ್ಚುನಿಟಿ ಸಿಗೋದಿಲ್ಲ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು, ಆ ಎಮ್ಮೆ ಬಾಗಿಂಗೆ ಬುದ್ಧಿ ಕಲಿಸ್ಬೇಕು ಅಷ್ಟೇ. ಅಲ್ಲಿ ತಾಂಡವ್ಗೆ ಫೋನ್ ಬರ್ತಿತ್ತು, ಯಾರು ಇವನು ದರಿದ್ರ ಪದೇ ಪದೇ ಮಾಡ್ತಾನೆ ಇದ್ದಾನೆ ಅಂತ ಪಿಕ್ ಮಾಡ್ತಾನೆ. ಅಷ್ಟರಲ್ಲಿ ಯಾರೋ ಒಬ್ಬರು ಏನೋ ಹೇಳ್ತಾರೆ. ತಾಂಡವ್ ಅದನ್ನು ಕೇಳಿಬಿಟ್ಟು ಫುಲ್ ಖುಷಿ ಪಡ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ, ಏನಾಯ್ತು ತಾಂಡವ್, ಯಾರ ಜೊತೆ ಮಾತಾಡ್ತಿದ್ಯಾ, ಅಷ್ಟೊತ್ತಿಂದ ಕಿರ್ಚಾಡ್ತಿದ್ದೆ, ಇವಾಗ ಬರ್ತೀನಿ ಅಂದ್ಕೊಂಡು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದಾಗ, ಆ ಎಮ್ಮೆ ಬಾಗಿನ ಮಾಡೋದಕ್ಕೆ ನಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ನಾನು ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಅವ್ರ ಮಾವಂಗೆ ಹೇಳ್ತಿರ್ತಾರೆ, ಅಲ್ಲ ಮಾವ, ಈಗಿನ ಇದರಲ್ಲಿ ದುಡ್ಡುಗೋಸ್ಕರ ಅಂತ ಮದುವೆಯಾಗಿ ಅವರೆಲ್ಲ ಕೂಡ ಡೈವರ್ಸ್ ಕೊಡಿ ಅಂತ ಕೋರ್ಟಲ್ಲಿ ಅಲಿತಿದ್ದಾರೆ. ಅದೇ ರೀತಿ ಅಂದ ಚಂದ ಅಂತ ಮದುವೆಯಾಗಿ ಈ ಕಡೆ ಹೆಂಡ್ತಿನೂ ಇಲ್ದೇನೆ ಈ ಕಡೆ ಅಪ್ಪ ಅಮ್ಮನೂ ಇಲ್ದೇನೆ ಸಾಯ್ತಾ ಕೂತಿದ್ದಾರೆ. ನನ್ನ ಪೂಜನ ಜೀವನ ಆ ರೀತಿ ಆಗಬಾರ್ದು ಅಂತಾರೆ. ಅದಕ್ಕೆ ಕುಸುಮ ಅವರು, ಹೌದು ನನ್ನ ಮಗನಂತ ಸಂಸ್ಕಾರ ಇಲ್ಲದೆ ಹೋದವನ್ನ ಮದುವೆಯಾಗಿ ಪೂಜೆ ಕಷ್ಟಪಡೋದು ಬೇಡ, ಅದೇನಾದರೂ ಪರವಾಗಿಲ್ಲ, ಒಳ್ಳೆ ಹುಡುಗನೇ ಹುಡುಕ್ಬೇಕು ನಮ್ಮ ಪೂಜನ್ಗೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಸುನಂದ ಅವರು, ಎಲ್ಲರೂ ಕೂಡ ಭಯ ಮುಚ್ತೀರಾ, ಅಷ್ಟೊತ್ತಿಂದ ಅಪಶಕನನ್ನೇ ಮಾತಾಡ್ತಿದ್ದೀರಾ, ಕಾರ್ಯಕ್ಕೆ ಅಂತ ಹೊರಟಿದ್ದೀವಿ, ಎಲ್ಲರೂ ಕೂಡ ಬರೀ ಅಪಶಕನನ್ನೇ ಮಾತಾಡ್ತಿದ್ದೀರಾ ಅಂತ ಬೈದಾಗ ಪೂಜಾ, ಬಾಯಿ ಮುಚ್ಚಮ್ಮ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಅಕ್ಕ ಮಾತಾಡೋದೆಲ್ಲ ತಪ್ಪು ಅಂತ ಅನಿಸ್ತಿದೆ, ಅಕ್ಕ ಮಾಡ್ತಿರೋದೇ ಸರಿ, ನನ್ನ ಮದುವೆ ಅಂದರೆ ಏನೇನೋ ಅನ್ಕೊಂಡ್ಬಿಟ್ಟಿದೆ, ಆದರೆ ಅಕ್ಕ ಹೇಳಿದ್ಮೇಲೆ ನಂಗೆ ಎಲ್ಲ ಕೂಡ ಗೊತ್ತಾಯಿತು, ಜೀವನ ನೀನು ಕಣ್ಣಾರ ನೋಡಿದ್ಯಾ ಅಲ್ವಾ, ಆದರೂ ಕೂಡ ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಅಕ್ಕ ಹೇಳೋ ಮಾತಲ್ಲೂ ಒಂದೊಂದು ಮಾತಲ್ಲೂ ಕೂಡ ತುಂಬಾ ಅರ್ಥ ಇದೆ ಅಂತ ಅವ್ರ ಅಮ್ಮನಿಗೆ ಬೈತಾಳೆ. ಬೈದ್ಬಿಟ್ಟು ಅವ್ರ ಅಕ್ಕನ ಹತ್ರ ಬಂದು, ಭಾಗ್ಯಕ್ಕ, ನೀನು ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಜೀವನ ಅಂದರೆ ಏನು ಅಂತ ನೀನು ತಿಳ್ಕೊಂಡಿದ್ಯಾ, ನೀನು ಅದಕ್ಕೋಸ್ಕರ ನಾನು ನಿನಗೆ ಮಾತನ್ನ ಕೊಡ್ತಿದ್ದೀನಿ, ನೀನು ಯಾರನ್ನ ತೋರಿಸಿ ಇವನು ಪರ್ಫೆಕ್ಟ್ ಪೇರ್ ಅಂತ ಹೇಳ್ತೀಯ, ಅವನ ಹತ್ರ ನಾನು ಕಣ್ಣು ಮುಚ್ಕೊಂಡು ತಾಳಿನ ಕಟ್ಟಿಸ್ಕೊತೀನಿ ಅಂತ ಭಾಗ್ಯನ್ಗೆ ಇಲ್ಲಿ ಪೂಜಾ ಮಾತನ್ನ ಕೊಡ್ತಾಳೆ. ಅವರು ಪೂಜನ ಕೇಳ್ತಾರೆ, ನನ್ನ ಮಾತಿಂದ ನಿನಗೆ ಹರ್ಟ್ ಆಗಿಲ್ಲ ತಾನೇ, ಬೇಜಾರಾಗಿಲ್ಲ ತಾನೇ, ನಾನು ರೂಡ್ ಆಗಿ ನಡ್ಕೊಂಡಿದ್ದಕ್ಕೆ ಅಂತ ಕೇಳಿದ್ದಕ್ಕೆ ಪೂಜಾ, ಅಕ್ಕ ನೀನು ಈ ಥರ ಅಂದರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಕ್ಕ, ನೀನು ನನ್ನನ್ನು ತುಂಬಾ ಅರ್ಥ ಮಾಡ್ಕೊಂಡಿದ್ಯಾ, ನೀನು ಎಲ್ಲ ಥರ ಜೀವನದಲ್ಲೂ ಪಾಠಗಳನ್ನ ಕಲ್ತಿದ್ಯಾ, ನೀನು ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ಅಂತ ನನಗೆ ಗೊತ್ತಿದೆ, ನನ್ನ ಅಕ್ಕ ನನಗೆ ಯಾವಾಗಲೂ ಕೂಡ ಒಳ್ಳೇದನ್ನ ಬಯಸೋದು, ಯಾವತ್ತೂ ಕೂಡ ಕೆಟ್ಟ ರೀತಿಯಲ್ಲಿ ಯೋಚನೆಯೂ ಕೂಡ ಮಾಡೋದಿಲ್ಲ ಅಂತ ಗೊತ್ತು, ನೀನು ಯಾವ ಹುಡುಗನ ತೋರಿಸ್ತೀಯ ಅಕ್ಕ, ನಾನು ಆರಾಮಾಗಿ ಅವ್ರನ್ನ ಕಣ್ಣು ಮುಚ್ಕೊಂಡು ನಿಜವಾಗ್ಲೂ ತಾಳಿ ಕಟ್ಟಿಸ್ಕೊತೀನಿ ಕಣೆ, ಅದಕ್ಕೆ ಭಾಗ್ಯ ಅವರು, ನಿನ್ನ ನಂಬಿಕೆ ನಾನು ಉಳಿಸ್ಕೊತೀನಿ ಕಣೆ, ನಿನಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು ಅಂತ ಇಲ್ಲಿ ಪೂಜನ ಮದುವೆ ಜವಾಬ್ದಾರಿನ ಭಾಗ್ಯ ಅವರು ತೊಗೊತಾರೆ.
ಅಲ್ಲಿ ಪೂಜನ್ಗೆ ಹುಡುಗನ ಕಡೆಯವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಏನಾದರೂ ಫೋನ್ ಮಾಡಿದ್ರ ಅಂತ ಹೇಳಿದಾಗ ಅಲ್ಲಿ ಕುಸುಮ ಅವರು ಅಯ್ಯಯ್ಯೋ ಇಲ್ಲ ಕಣೆ ಮರ್ತ್ಬಿಟ್ಟಿದ್ದೀನಿ, ಇರು ಪುರೋಹಿತ್ರಿಗೆ ಫೋನ್ ಮಾಡ್ತೀನಿ ಅನ್ನೋ ಅರ್ಧ ಹಾರನ್ ಸೌಂಡ್ ಆಗುತ್ತೆ. ಎಲ್ಲರೂ ಕೂಡ ಹುಡುಗನ ಬರ ಮಾಡ್ಕೊತಾರೆ, ಒಂದು ಒಳಗಡೆ ಕುತ್ಕೋತಾರೆ. ಹುಡುಗನ ನೋಡ್ಬಿಟ್ಟು ಸುನಂದ ಅವರು ಕುಸುಮ ಅವ್ರಿಗೆ ಬೆಂಟ್ಬಿಟ್ಟು ಹೇಳ್ತಾರೆ, ಅಲ್ಲ ಹುಡುಗ ಸೂಟು ಬುಟ್ಟು ಹಾಕೊಂಡು ತುಂಬ ಚೆನ್ನಾಗಿ ಬಂದಿದ್ದಾನಲ್ಲೋ, ಯಾವುದೋ ದೊಡ್ಡ ಕಂಪ್ನಿಯಲ್ಲೇ ಕೆಲ್ಸಕ್ಕೆ ಇರಬೇಕು ಅಂತ. ಅದಕ್ಕೆ ಕುಸುಮ ಅವರು ಹೌದು ಸುಮ್ಮನಿರು ಅಂತ ಹೇಳಿ ಹುಡುಗನ ಕೇಳ್ತಾರೆ, ನಿಮಗ ಎಲ್ಲಿ ಕೆಲಸ ಮಾಡ್ತಿರೋದು, ಏನು ಕೆಲಸ ಅಂತ ಕೇಳ್ತಾರೆ. ಹುಡುಗ ಹೇಳೋದಕ್ಕೆ ಅಂತ ಬರ್ತಾನೆ. ಅಷ್ಟರಲ್ಲಿ ಅವ್ರ ತಾಯಿ ಹುಡುಗನ ಕೈನ ಹಿಡ್ಕೊಂಬಿಟ್ಟು, ನನ್ನ ಮಗ ಇಲ್ಲೇ ಕೆಲಸ ಮಾಡ್ತಿರೋದು, ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಲೇ ಕೆಲಸ ಮಾಡ್ತಿದ್ದಾನೆ, ಮೊದಲು ಮುಂಬೈನಲ್ಲಿದ್ದ, ಅಲ್ಲೂ ದೊಡ್ಡ ಕೆಲಸನೇ, ಇಲ್ಲೂ ಕೂಡ ಚಿಕ್ಕ ಕೆಲಸ ಏನಿಲ್ಲ ದೊಡ್ಡ ಕೆಲಸನೇ ಅಂತ ಹೇಳ್ತಾರೆ. ನಂತರ ನಿಮ್ಮ ಮನೇಲಿ ಇಷ್ಟು ಜನ ಇರೋದಾ ಅಂತ ಕೇಳಿದಾಗ ಹುಡುಗನ ತಂದೆ ಹೇಳ್ತಾರೆ, ಇಲ್ಲ ನನ್ನ ವೈಫ್ ಇದ್ದಾರಲ್ಲ ಅವ್ರ ತಮ್ಮ ಇಲ್ಲೇ ನಮ್ಮ ಮನೆ ಪಕ್ಕನೇ ಮನೆ ಮಾಡ್ಕೊಂಡಿದ್ದಾನೆ, ಆದರೆ ಅವನು ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ, ಇನ್ನೇನು ಅವನು ಕೂಡ ಬರ್ತಾನೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಪುರೋಹಿತರು ಸರಿ ಹುಡುಗಿನ ಕರೆಸಿ ಅಂತ ಹೇಳ್ತಾರೆ. ಪೂಜಾ ಹೆದರ್ಕೊಂಡು ನಿಂತಿರ್ತಾಳೆ. ಅದಕ್ಕೆ ಭಾಗ್ಯ ಅವರು ಯಾಕೆ ಇಷ್ಟೆಲ್ಲ ಹೆದರಿಕೆ, ನೀನು ಯಾವಾಗಲೂ ಧೈರ್ಯವಾಗಿರ್ತೀಯ, ಹೋಗು ಏನೂ ಆಗೋದಿಲ್ಲ ಅಂತ ಹೇಳಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಕೊಡ್ತಿರ್ತಾಳೆ. ಅದಕ್ಕೆ ಅಕ್ಕ ಇದು ನಾನು ಮಾಡಿರೋದಲ್ವಾ ಅಂತ ಪೂಜಾ ಹೇಳಿದ್ದಕ್ಕೆ ಭಾಗ್ಯ ಹೌದು ನೀನು ಹುಡುಗನ ನೋಡೋಕೆ ಬಂದಿದ್ದಾರದಲ್ವಾ, ಅದಕ್ಕೆ ನೀನೇ ಮಾಡಿರೋದನ್ನೇ ಕೊಡಬೇಕು ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ. ಎಲ್ರಿಗೂ ಕೂಡ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಎರಡನ್ನೂ ಕೂಡ ಪೂಜಾ ಕೊಡ್ತಾಳೆ. ಎಲ್ಲರೂ ಈಸ್ಕೊಂಡು ತಿಂತಿರ್ತಾರೆ. ಅಷ್ಟರಲ್ಲಿ ಸುನಂದ, ಅಲ್ಲ ಕಣೆ ಭಾಗ್ಯ, ಪೂಜೆ ಮಾಡಿರೋದು ಚೆನ್ನಾಗಿಲ್ಲ ಅಡುಗೆ ಅಂತಲೇ ಹೇಳಿ ಅಂತ ತಾನೇ ನಾನು ಬೇರೆ ಅಡುಗೆ ಮಾಡಿದ್ದು ಅದನ್ನು ಕೊಡಬೇಕಿತ್ತು ಅಂತ ಹೇಳಿದಾಗ, ಇಲ್ಲಮ್ಮ ಅದೆಲ್ಲ ತಪ್ಪು, ಇದನ್ನು ಪೂಜೆ ಮಾಡಿರೋದಲ್ವ, ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ಅವಳು ಮಾಡಿರೋದನ್ನೇ ಕೊಡಬೇಕು ಅಂತ ಭಾಗ್ಯ ಅವರು ಹೇಳ್ತಾರೆ. ಅಷ್ಟರಲ್ಲಿ ಹುಡುಗನ ತಂದೆ, ಅಲ್ಲ ಕಣಮ್ಮ ನಾವು ಬರ್ತೀವಿ ಅಂತ ಗೊತ್ತಿತ್ತಲ್ವ, ಇವತ್ತಾದರೂ ಬೇರೆ ಯಾರಾದರೂ ಅಡುಗೆ ಮಾಡಬೇಕಿತ್ತು ಅಂತ ಹೇಳಿದಾಗ ಇದಕ್ಕೊಂದು ಕಾರಣ ಇದೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಏನು ಕಾರಣ ಅಂತ ಹುಡುಗನ ತಂದೆ ಕೇಳ್ತಾನೆ. ಏನು ಅಂತಂದರೆ, ಇವತ್ತು ನಾನು ಅಡುಗೆ ಮಾಡಿಕೊಡ್ತೀನಿ, ನೀವು ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಅನ್ಕೋತೀರಾ, ಪೂಜೆ ಮಾಡಿರೋದು ಅಂತಂದರೆ ಮದುವೆ ಆಗಿ ಮುಂದೆ ಹೋದಾಗ ನಿನ್ಗೆ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಬಾರ್ದಲ್ವ, ಅದಕ್ಕೋಸ್ಕರ ಯಾವುದೇ ಒಂದು ಮದುವೆ ಆಗಲಿ ಮಾಡೋಕ್ಕಿಂತ ಮುಂಚೆ 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತಾರೆ, ಆದರೆ ನಾನು ಒಂದು ಸುಳ್ಳು ಹೇಳ್ದೇನೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನನ್ನ ತಂಗಿಗೆ ಏನು ಕೂಡ ಪ್ರಾಬ್ಲಮ್ ಆಗಬಾರ್ದು, ಏನೇ ನಿಜ ಆಗಿರಲಿ ಸತ್ಯ ಆಗಿರಲಿ ಅದನ್ನು ಮುಚ್ಚಿಡಬಾರ್ದು, ಎಲ್ಲನೂ ಇದ್ದಂಗೆ ಹೇಳಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ. ನಂತರ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇವತ್ತು ನಮ್ಮ ಪೂಜೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಸೀರೆನಲ್ಲಿ, ಆದರೆ ಅವಳಿಗೆ ಸೀರೆ ಉಟ್ಕೊಳ್ಳೋಕ್ಕೆ ಬರೋದಿಲ್ಲ, ದಿನನಿತ್ಯ ಅವಳು ಡ್ರೆಸ್ಗಳನ್ನೇ ವೇರ್ ಮಾಡೋದು, ಇವತ್ತು ನಾನು ಸೀರೆ ಉಡಿಸ್ಕೊಟ್ಟಿದ್ದೀನಿ, ಆದರೆ ಇದೇ ರೀತಿ ಅಂತ ಅನ್ಕೊಂಬೇಡಿ, ನಾನು ಸೀರೆ ಉಡಿಸ್ಕೊಳ್ಳೋದನ್ನು ಕೂಡ ಚೆನ್ನಾಗಿ ಅವಳಿಗೆ ಹೇಳ್ಕೊಡ್ತೀನಿ, ಅವಳಿಗೆ ಯಾವ ರೀತಿನೂ ಕೂಡ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳೋದಿಲ್ಲ, ಎಲ್ಲನೂ ಕೂಡ ನಾನು ಕಲಿಸ್ಕೊಡ್ತೀನಿ, ಇಷ್ಟೆಲ್ಲ ಗೊತ್ತಾದ್ಮೇಲೆ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಈ ಸಂಬಂಧನ ಮುಂದುವರಿಸ್ತೀನಿ, ಇಲ್ಲ ಅಂದರೆ ಬೇಡ ಅಂತ ಭಾಗ್ಯ ಅವರು ಹೇಳ್ತಾರೆ. ಕೂಡ ಮಾತಾಡ್ಕೋತಿರ್ತಾರೆ. ಅಷ್ಟರಲ್ಲಿ ಭಾಗ್ಯನ ಅವ್ರ ತಾಯಿ ಸುನಂದ ಅವರು ಎಳ್ಕೊಂಡು ಬಂದು ಸೈಡ್ಗೆ, ಅಲ್ಲ ಕಣೆ ಭಾಗ್ಯ, ಇರೋ ಬರೋದೆಲ್ಲ ಅವ್ರಿಗೆ ಹೇಳ್ಬಿಟ್ರೆ ಹೆಂಗೆ, ಇರೋ ಬರೋ ಸತ್ಯನೆಲ್ಲ ಹೇಳ್ತಾ ಕುತ್ಕೋತಾರ, ಏನು ಒಳ್ಳೆ ದೊಡ್ಡ ಪುಣ್ಯ ಕೊಟ್ಟಿರ್ತಾರ, ಈ ಥರ ಎಲ್ಲ ಹೇಳಿದ್ರೆ ಅವರು ನಿಜವಾಗ್ಲೂ ಪೂಜೆನ ಮದುವೆ ಆಗ್ತಾರ, ಅವ್ರ ಸಂಬಂಧಕ್ಕೆ ಒಪ್ಕೋತಾರ. ಈ ಹುಡುಗನ್ಗೆ ಏನೇ ಆಗಿದೆ ಅಂತ ಸುನಂದ ಅವರು ಬೈತಾರೆ. ಅದಕ್ಕೆ ಭಾಗ್ಯ, ಅಮ್ಮ ನಾನೇನು ಹುಡುಗಂಗೆ ಆಗಿದೆ ಅಂತ ಹೇಳ್ದೆ, ಏನು ಹೇಳಿಲ್ವಲ್ಲ, ಇರೋ ಸತ್ಯ ಅಂತಾನೆ ಹೇಳಿದ್ದು, ಮದುವೆ ಅನ್ನೋದು ಒಂದಿನ 2 ದಿನದಲ್ಲ, ಜೀವನ ಪರ್ಯಂತ ಸಂಸಾರ ಮಾಡೋದು, ಅದೇ ಹಾಳಾಗೋದ್ರೆ ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಇರೋ ಸತ್ಯ ಎಲ್ಲ ಹೇಳಬೇಕು, ನಾನು ಎಲ್ಲಾನು ಹೇಳೇ ಪೂಜನ್ ಮದುವೆನ ಮಾಡೋದು, ನೀನು ಏನಾದರೂ ಬೈಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಭಾಗ್ಯ. ಸುನಂದ ನೋಡಿದ್ರೆ ನಿಮ್ಮ ಸೊಸೆನ ಹೇಗೆ ಮಾತಾಡ್ತಾಳೆ ಅಂತೂ ನನಗಂತೂ ಹೋಗೈತೆ ಅಂತ ಬೈತಾರೆ. ಅದಕ್ಕೆ ಕುಸುಮ ಅವರು, ನಿಮಗೆ ಭಾಗ್ಯನ ಬುದ್ಧಿ ಏನು ಅಂತ ಗೊತ್ತಲ್ವ, ಭಾಗ್ಯ ಯಾವತ್ತಾದರೂ ಯಾರಿಗಾದ್ರೂ ಕೆಟ್ಟದ್ದು ಬಯಸ್ತಾಳೆ, ಇಲ್ಲ ತಾನೇ, ಅವಳು ಏನೇ ಮಾಡಿದ್ರು ಒಳ್ಳೆದಕ್ಕೆ ಮಾಡೋದು, ನಿಮ್ಗೆ ಗೊತ್ತಿದೆ ಅಲ್ವಾ, ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊತೀರ ಬನ್ನಿ ಅಂತ ಸುನಂದ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಮುಂದೆ ಏನಾಗುತ್ತೆ, ಪೂಜನ್ ಮದುವೆ ಸೆಟ್ ಆಗುತ್ತಾ, ಅದೇ ಹುಡುಗನ ಅಥವಾ ಬೇರೆ ಹುಡುಗನ, ಇದನ್ನೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳಿ, ಅದಕ್ಕೋಸ್ಕರ ನೀವು ಮಾಡ್ಕೋಬೇಕಾಗಿರೋದು ಇಷ್ಟ, ದಯವಿಟ್ಟು ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಕಾಲಿನ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.